ಮೇ 23ರಂದು ಗಾಂಧಿ ಭವನದಲ್ಲಿ ನನ್ನ ಮತ ನನ್ನ ಹಕ್ಕು ಸಂಘಟನೆಯ ವತಿಯಿಂದ ಎಸ್ಐಆರ್ ಕುರಿತು ದುಂಡು ಮೇಜಿನ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಎಸ್ಐಆರ್ ಕುರಿತ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಲಾಯಿತು. ರಾಜ್ಯದಲ್ಲಿ ನಡೆಯಲಿರುವ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ, ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಹಲವು ಆತಂಕಗಳು ಸಭೆಯಲ್ಲಿ ವ್ಯಕ್ತವಾದವು. ಎಸ್ಐಆರ್ ಹೆಸರಿನಲ್ಲಿ ಬಡವರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಹಾಗೂ ವಲಸೆ ಕಾರ್ಮಿಕರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವ ಸಾಧ್ಯತೆ ಇದೆ ಎಂಬ ಆತಂಕವನ್ನ ಹಲವರು ವ್ಯಕ್ತಪಡಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಸ್ಐಆರ್ ಪ್ರಕ್ರಿಯೆ ಮತ್ತು ಮತದಾರರ ಹಕ್ಕುಗಳ ಕುರಿತು ರಾಜ್ಯ ಸರ್ಕಾರದ ಸ್ಪಷ್ಟ ನಿಲುವು ಪ್ರಕಟಿಸಬೇಕು ಎಂದು ಆಗ್ರಹಿಸಲಾಯಿತು. ಜೊತೆಗೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯು ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ಹಿಂದಿನ ವರ್ಷ ಜೂನ್ ಅಲ್ಲಿ ಅದಕ್ಕಿಂತ ಮುಂಚೆ ಎಸ್ಐಆರ್ ಅಂದ್ರೆ ಯಾರು ಕೇಳಲ್ಪಟ್ಟಿಲ್ಲ. ಎಸ್ಐಆರ್ ಅಂದ್ರೆ ಏನು ನಮ್ಮ ಸರ್ ಮೇಡಮ್ ಅಂತ ನಾವು ಯೋಚನೆ ಮಾಡ್ಕೊಂಡಿದ್ವಿ. ಇವಾಗ ಸರ್ ಅಂದ್ರೆ ಸರ್ ಹೋಯ್ತು. ಎಸ್ಐಆರ್ ಏನೊಂದು ವೋಟ್ ಹಾಕುವ ಒಂದು ಅಧಿಕಾರ ಇದೆ, ಅದ್ರ ಮೇಲೆ ಒಂದು ದೊಡ್ಡ ರೀತಿಯಲ್ಲಿ ದಾಳಿ. ಈ ಲಾಸ್ಟ್ ಜೂನ್ 2024-25 ಅಲ್ಲಿ ಬಿಹಾರಲ್ಲಿ ಶುರು ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ ಅದ್ರ ಪರಿಣಾಮ ಏನಾಗಿದೆ ಅಂತ ನಾವೆಲ್ಲರೂ ನೋಡಿದ್ದೀವಿ. ಅದ್ರ ಬಗ್ಗೆ ಮಾತಾಡ್ಬೋದು ನಾವು. ಜೂನ್ 2025 ಅಲ್ಲಿ ಬಿಹಾರಲ್ಲಿ ಈ ಒಂದು ಎಸ್ಐಆರ್ ಇದನ್ನು ಘೋಷಣೆ ಮಾಡಿದಾಗ ಅದ್ರ ಪರಿಣಾಮ ನಾವೆಲ್ಲರೂ ನೋಡಿದ್ವಿ. 68 ಲಕ್ಷ ಜನ ಎಸ್ಐಆರ್ ಮುಖಾಂತರ ಚುನಾವಣೆ ಪಟ್ಟಿಯಿಂದ ಹೊರಗಡೆ ಆಗಿದ್ದಾರೆ. ಆ 68 ಲಕ್ಷದಲ್ಲಿ 35 ಲಕ್ಷ ಜನ ವಲಸೆ ಕಾರ್ಮಿಕರು. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಎಸ್ಐಆರ್ ತಂದಿದ್ದ ಕಾರಣ ಏನಂದ್ರೆ ಇದರಲ್ಲಿ ಡೂಪ್ಲಿಕೇಟ್ ಹೆಸರುಗಳಿದೆ, ಸತ್ತೋಗಿರೋರ ಹೆಸರಿದೆ, ಶಿಫ್ಟ್ ಆಗಿರೋರ ಹೆಸರಿದೆ, ಮತ್ತೆ ಬಾಂಗ್ಲಾದೇಶ ಹೊರ ದೇಶದಿಂದ ಬಂದಿರೋರಿದ್ದಾರೆ. ಇದನ್ನು ಕ್ಲಿಯರ್ ಮಾಡ್ಬೇಕಂತ ಏನೋ ಒಂದು ನೆಪ ಇಟ್ಕೊಂಡು ಮಾಡ್ಕೊಂಡು ಬಂದಿತ್ತು. ಆದ್ರೆ ಒಟ್ಟಾರೆ ಏನಾಗಿದೆ ಅಂದ್ರೆ ಇಲ್ಲಿನ ಜನರನ್ನೇ ಅವರು ಆಚೆ ಹಾಕಿರೋ ಒಂದು ಪರಿಸ್ಥಿತಿ. ಇದರ ಹಿನ್ನೆಲೆ ರೋಷ ನಾವು ಯಾವತ್ತೂ ಮರಿಬಾರ್ದು. ಜನರಲ್ ಎಲೆಕ್ಷನ್ ಅಲ್ಲಿ 400 ಪಾರ್ ಅಂತ ಹೇಳಿರೋ ಬಿಜೆಪಿ 240 ಸೀಟ್ಗೆ ಜನ ನಿಲ್ಲಿಸಿರೋ ಒಂದು ವಿಚಾರ. ಅವ್ರು ಎಷ್ಟಾದ್ರೂ ಪ್ರಯತ್ನ ಮಾಡಿದ್ರು, ಏನಾದ್ರೂ ಕುತಂತ್ರ ಮಾಡಿ, EVM ಅವೆಲ್ಲ ಮಾಡಿದ್ರು ಸಹ 2024 ಎಲೆಕ್ಷನ್ ಅಲ್ಲಿ ಅವ್ರು ಬರೀ 240 ಸೀಟಿಗೆ ಬಂದು ನಿಂತ್ಕೊಂಡ್ರು. ಆವತ್ತಿಂದ ಇಲ್ಲಿ ತನಕ ಯಾವುದೇ ಒಂದು ಚುನಾವಣೆ ಅವರು ಸೋತಿಲ್ಲ. ಯಾವುದೇ ಒಂದು ಚುನಾವಣೆ. ಮತ್ತೆ 2 ಬದಲಾವಣೆಗಳಾಗಿದೆ. ಒಂದು 2024 ಆದ್ಮೇಲೆ ಯಾವ ಒಂದು ರೀಜನಲ್ ಪಾರ್ಟೀಸ್ ಅವ್ರ ವಿರುದ್ಧವಾಗಿ ನಿಂತಿತ್ತು, ಆ ಪಾರ್ಟೀಸ್ ಅವರು ಧ್ವಂಸ ಮಾಡಿದ್ದಾರೆ. ಶಿವಸೇನಾ ಆಗಿರ್ಲಿ, NCP ಆಗಿರ್ಲಿ, JDU ಆಗಿರ್ಲಿ, KJP ಯಾರಾದ್ರೂ ಎಲ್ಲರೂ ಬಂದು ಧ್ವಂಸ ಮಾಡಿಟ್ಟಿದ್ದಾರೆ. ಮತ್ತೆ ಎರಡನೇದು, ಒಂದು ಹೊಸ ರೀತಿಯಲ್ಲಿ ಚುನಾವಣೆಯನ್ನು ನಾವು ಯಾವುದೇ ಕಾರಣಕ್ಕೆ ಸೋಲಕ್ಕಿಲ್ಲ. ಆಂಟಿ ಇನ್ಕಂಬೆನ್ಸಿ ಅಂತ ನಾವು ಹೇಳ್ತೀವಿ. ಆಂಟಿ ಇನ್ಕಂಬೆನ್ಸಿ ಎಲ್ಲಾ ಪಾರ್ಟಿಗಿದೆ, ಬಿಜೆಪಿ ಮಾತ್ರ ಅಲ್ಲ. ಹರಿಯಾಣದಲ್ಲಿ ಅವರು ಸೋಲ್ತಾರಂತೆ ಎಲ್ಲರೂ ಹೇಳಿದ್ದು, ಬಹುಮತದಿಂದ ಅವರು ಗೆದ್ಕೊಂಡ್ ಬಂದ್ರು. ಮಹಾರಾಷ್ಟ್ರದ ಚುನಾವಣೆ ನಾವು ನೋಡಿದ್ವಿ. ಅದಾದ ಮತ್ತೆ ಬಿಹಾರದಿಂದ ಈ ಎಸ್ಐಆರ್ ಮುಖಾಂತರ ಯಾವ ರೀತಿಯಲ್ಲಿ ಒಂದು ಸ್ಟೀಮ್ ರೋಲಿಂಗ್ ನಡೀತಾರೆ, ಇದು ನಮ್ಮ ಕಣ್ಣೆದುರುಗಡೆ. ಇದೆಲ್ಲ ನಡೀತಿದ್ದಾಗ ಸುಮಾರು ಒಂದಷ್ಟು ಸಂಘಟನೆಗಳು ಮತ್ತೆ ರಾಜಕೀಯ ಪಕ್ಷಗಳು ಈ ಎಸ್ಐಆರ್ ಬಂದು ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಜೂನ್ ಇಂದ ಇಲ್ಲಿ ತನಕ ಆ ಒಂದು ಕೇಸ್ಗಳು ನಡ್ಕೊಂಡು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ನಾವು ಹೇಳ್ತಾ ಇರೋದು ಏನಂದ್ರೆ, ಮೊದಲನೇ ವಿಚಾರ ಇರೋದು ಈ ವೋಟ್ ಹಾಕೋ ಹಕ್ಕು ಏನಿದೆ, ಇದು ಒಂದು ಸಾಂವಿಧಾನಿಕ ಹಕ್ಕು. ಆರ್ಟಿಕಲ್ 326 ಮುಖಾಂತರ ಪ್ರತಿಯೊಬ್ಬರಿಗೆ ಈ ಹಕ್ಕು ಈ ಸಂವಿಧಾನ ಕೊಟ್ಟಿರೋ ವಿಚಾರ. ಆ ಒಂದು ನಾವು ಅದರ ಹಿನ್ನೆಲೆ ನಾವು ನೋಡಿದ್ರೆ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಒಂದು ವಿಚಾರ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸಂವಿಧಾನದ ಯಾವ ರೀತಿಯಲ್ಲಿ ಇರ್ಬೇಕಂತ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ನಡೆದಾಗ ಸುಮಾರು ಜನ ಹೇಳಿದೇನಂದ್ರೆ, ಈ ದೇಶದಲ್ಲಿ ಎಲ್ಲರಿಗೂ ವೋಟ್ ಹಾಕೋ ಹಕ್ಕು ಸಿಗಬಾರದು. ನೀವೇನ್ ಬಡವರಿಗೆಲ್ಲ ವೋಟ್ ಕೊಟ್ಬಿಡ್ತೀರಾ, ಅಶಿಕ್ಷಿತರಿಗೆ ನೀವು ವೋಟ್ ಕೊಡ್ತೀರಾ, ಅವ್ರು ಎಂತ ಸರ್ಕಾರಗಳು ತರ್ತಾರೆ. ಅದಕ್ಕೆ ಅವ್ರೆಲ್ಲರೂ ನೀವು ವೋಟ್ ಹಾಕೋ ಹಕ್ಕು ಕೊಡಬೇಡಿ, ಸೀಮಿತವಾಗಿ ನಮ್ಮ ದೇಶದಲ್ಲಿ ವೋಟಿನ ಹಕ್ಕು ಕೊಡ್ಬೇಕಂತ ಒಂದು ವಾದ ಮಂಡಿಸ್ತಾರೆ. ಆ ವಾದಕ್ಕೆ ವಿರುದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಸುಮಾರು ಜನ, ಅದರಲ್ಲಿ ಮಹಾತ್ಮ ಗಾಂಧಿ ಅವರು ಹೊರಗಡೆ ಅದರ ಬಗ್ಗೆ ಮಾತಾಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲ,
ಈ ದೇಶದಲ್ಲಿ ಪ್ರತಿಯೊಬ್ಬರಿಗೆ ವೋಟ್ ಹಾಕೋ ಹಕ್ಕು ನಾವು ಕೊಡ್ಲೇಬೇಕು. ಈ ವೋಟ್ ಹಾಕುವಂತ ಅಧಿಕಾರ ಅವ್ರಿಗೆ ಕೊಟ್ರೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಒಂದು ನಾಗರಿಕತ್ವದ ಒಂದು ಸ್ಥಾನಮಾನ ಸಿಗುತ್ತೆ, ಸಿಟಿಸನ್ಶಿಪ್ ಮಾರಲ್ ಅಥಾರಿಟಿ ಸಿಗುತ್ತೆ ಅಂತ ಒಂದು ವಾದ ಮಾಡ್ತಾರೆ ಅವರು. ಮತ್ತೆ ಈ ದೇಶದ ಆಡಳಿತದಲ್ಲಿ ಪ್ರತಿಯೊಬ್ಬರದ್ದು ಒಂದು ಪಾಲಿರಬೇಕು. ಈ ಕಾರಣಗಳು ಕೊಟ್ಕೊಂಡು ಪ್ರತಿಯೊಬ್ಬ ಮನುಷ್ಯನಿಗೆ ವೋಟಿನ ಹಕ್ಕು ಕೊಟ್ಟಿದ್ದು ಅಲ್ಲಿಂದ ಇಲ್ಲಿ ತನಕ ನಿಭಾಯಿಸ್ಕೊಂಡು ಬಂದಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡಿದ್ದೇನೆಂದ್ರೆ ಈ SIR ಬಂದು ಈ ಮೂಲಭೂತವಾದ ಒಂದು ಅಂಶವನ್ನೇ ಅದನ್ನು ಧ್ವಂಸ ಮಾಡ್ತಾ ಇದೆ, ಈ ಮೂಲಭೂತ ಅಧಿಕಾರವನ್ನೇ ಜನರಿಂದ ಕಿತ್ತಾಕ್ತಾ ಇದೆ. ಅದಕ್ಕೆ ಇದು ಸಂವಿಧಾನಿಕ ಬಾಹಿರವಾದ ಒಂದು ವಿಚಾರ ಅಂತ ವಾದ ಮಾಡಿದ್ದು. ಎರಡನೇದು ಅಲ್ಲಿ ವಾದ ಮಾಡಿದ್ದು ಮತ್ತೆ ನಾವೆಲ್ಲರೂ ಮಾತಾಡ್ತಾ ಇರೋದು ವೋಟ್ ಹಾಕೋ ಹಕ್ಕು ಇವಾಗ ಒಂದು ಸಿಟಿಸನ್ಶಿಪ್ ಟೆಸ್ಟ್ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ಮ ನಾಗರಿಕತ್ವದ ಪೌರತ್ವದ ಒಂದು ಎಕ್ಸಾಮ್ ತರ ಆಗ್ಬಿಟ್ಟಿದೆ. ನೀವು ಪೌರರಂತ ನೀವು ಸಾಬೀತು ಮಾಡಿದ್ರೆ ಮಾತ್ರ ನೀವು ಚುನಾವಣೆಯಲ್ಲಿ ವೋಟ್ ಹಾಕೋ ಹಕ್ಕು ಕೊಡ್ತೀವಂತ ಒಂದು ವಿಚಾರ ಹೇಳಿದ್ರು. ಇದರಲ್ಲಿ ಆಕ್ಚುಲಿ ನಾವು ನೋಡ್ಬೇಕಾದ್ರೆ ಸುಮಾರು ಒಂದಿಷ್ಟು ಅಂಶಗಳು ಸೇರ್ಕೊಳ್ಳುತ್ತೆ. ಕಾನೂನು ಇರೋದು ಏನಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಅವ್ರ ಹೆಸರು ಆಲ್ರೆಡಿ ಚುನಾವಣೆ ಪಟ್ಟಿಯಲ್ಲಿದ್ರೆ ಏಕಾಏಕಿ ನೀವು ಅವ್ರನ್ನ ಚುನಾವಣೆ ಪಟ್ಟಿಯಿಂದ ತೆಗ್ಸಕ್ಕಾಗಲ್ಲ. ಪ್ರಿಸಂಪ್ಷನ್ ಇರೋದೇನಂದ್ರೆ ನೀವೆಲ್ಲ ನೋಡಿ ಇವರು ಈ ದೇಶದ ನಾಗರಿಕರ ನೀವು ಒಪ್ಕೊಂಡು ಸಹ ಆ ಒಪ್ಕೊಂಡಿದ್ದಕ್ಕೆ ಅವ್ರನ್ನ ನೀವು ಸೇರಿಸಿರೋದು, ಅದಕ್ಕೆ ನೀವು ಅವ್ರನ್ನ ಈ ಪಟ್ಟಿಯಿಂದ ಆಚೆ ಹಾಕಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ ಇದೆ. ಲಾಲ್ ಬಾಬು ಹುಸೇನ್ ಅಂತ ಏನಾದ್ರೂ ಆತರ ಮಾಡಿದ್ರು ನೀವು ನೋಟಿಸ್ ಕೊಡ್ಬೇಕು, ಕಾರಣಗಳು ಕೊಡ್ಬೇಕು ನೀವು. ಆದ್ರೆ ಅದನ್ನು ಬದಿಗಿಟ್ಟು ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ SIR ಅನ್ನು ಒಂದು ಪೌರತ್ವ ಒಂದು ಪರೀಕ್ಷೆಯಾಗಿ ಮುಂದೆ ತಂದು ಅದು ಸಂಪೂರ್ಣವಾಗಿ ಚೇಂಜ್ ಆಗಿರೋ ವಿಚಾರ. ಮೂರನೇ ವಿಚಾರ ಇದ್ರಲ್ಲಿ ಇರೋದು ಏನಂದ್ರೆ ನೀವು ಚುನಾವಣಾ ಪಟ್ಟಿ ಹೆಂಗ್ ತಯಾರಿ ಮಾಡಬೇಕು, ಅದಕ್ಕೆ ರಿವಿಷನ್ ಹೆಂಗ ಪರಿಷ್ಕರಣೆ ಹೆಂಗ್ ಮಾಡಬೇಕು, ಅದಕ್ಕೆ ಒಂದು ಕಾನೂನಿನ ಚೌಕಟ್ಟಿದೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಇದೆ, ಅದರ ಅಡಿಯಲ್ಲಿ ಒಂದಿಷ್ಟು ರೂಲ್ಸ್ ಇದೆ. ಇದನ್ನೇ ನಿಭಾಯಿಸಿಕೊಂಡು 75 ವರ್ಷ ಮಾಡ್ಕೊಂಡು ಬಂದಿರೋದು. ಆದ್ರೆ ಈ ವಿಶೇಷ ತೀವ್ರ ಪರಿಷ್ಕರಣೆ ನೀವು ಎಲ್ಲಾದ್ರೂ ಕಾನೂನಿನ ಪುಸ್ತಕದಲ್ಲಿ ಹುಡ್ಕೊಂಡು ಹೋದ್ರೆ ನಿಮ್ಗೆ ಅದು ಸಿಗಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಈ ಒಂದು ವಾದವನ್ನು ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಮಂಡಿಸಿತ್ತು. ವೋಟ್ ಹಾಕೋದು ಸರ್ಕಾರಗಳು ಮತ್ತೆ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಜನರ ಹಿಂದೆ ಬೀಳ್ತಾ ಇದೆ, ಮನೆ ಮನೆಗೆ ಹೋಗ್ತಾ ಇದೆ. ನೀವು ಬಂದು ಚುನಾವಣೆ ಪಟ್ಟಿಗೆ ನಿಮ್ಮ ಹೆಸರು ನಾವು ಸೇರಿಸ್ತೀವಿ ಅಂತ ಅವರು ಒತ್ತಾಯ ಮಾಡಿಬಿಟ್ಟು ಅವರ ಒಂದು ಇಂಟ್ರೆಸ್ಟ್ ಇಂದ ಮಾಡ್ಕೊಂಡು ಹೋಗ್ತಾ ಇದ್ರು. ಇದಕ್ಕೆ ಒಂದು ಮೂಲಭೂತ ಕಾರಣ ಇದೆ. ಅಂದ್ರೆ ಪ್ರಭುತ್ವ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರೆ ಜನರನ್ನ ಚುನಾವಣೆಯಲ್ಲಿ ಪಟ್ಟಿ ಸೇರಿಸೋದು ಇದು ಸರ್ಕಾರದ ಜವಾಬ್ದಾರಿ. ಇವಾಗ ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದಾರೆ. ನಿಮ್ಮನ್ನು ನೀವೇ ಪ್ರಯತ್ನ ಮಾಡಬೇಕು, ಎದ್ದು ಬಿದ್ದು ನೀವು ಓಡಾಡ್ಬೇಕು. ಅದರಲ್ಲಿ ನಿಮ್ 3 ಕಷ್ಟಗಳು ಕೊಡ್ತಾರೆ ಆ ಲಿಸ್ಟ್ ಅಲ್ಲಿ ನಿಮ್ಮನ್ನು ಸೇರ್ಸಕ್ಕೆ. ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಹೊಸ ಒಂದು ತಂತ್ರ ಏನ್ ತಂದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ನಿಮ್ಮ ಹೆಸರಲ್ಲಿ ಏನಾದ್ರೂ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಇವಾಗ ನಮ್ಮ ಹತ್ರ ಸುಮಾರು ಡಾಕ್ಯುಮೆಂಟ್ ಇರುತ್ತೆ. ನನ್ನ ಹೆಸರು ಕ್ಲಿಫ್ಟಿನ್, ಇದು ಯಾರು ನನ್ನ ಬಿಟ್ಟು ಬಹುಶಃ ಯಾರಿಗೂ ಅದು ಸ್ಪೆಲ್ಲಿಂಗೇ ಬರಲ್ಲ. ನನ್ನ ಹೆಸರು ಬಂದು ಒಂದು ಡಾಕ್ಯುಮೆಂಟ್ ಅಲ್ಲಿ CLIFTO ಇರ್ಬೋದು, ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ KLIFTO ಇರ್ಬೋದು. ಪ್ರೀತಿ ಅಂತ ತಗೊಳ್ಳಿ, ಪ್ರೀತಿ ಯಾವ್ಯಾವ ರೀತಿಯಲ್ಲಿ ನೀವು ಸ್ಪೆಲ್ ಮಾಡ್ಬೋದು. PRITHA ಇರ್ಬೋದು, PREETHA ಇರ್ಬೋದು, ಮೊಹಮ್ಮದ್ MOHMMED ಇರ್ಬೋದು, MUHAMED ಇರ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ಸ್ಪೆಲ್ಲಿಂಗ್ಸ್ ಇದೆ. ಸೊ ವೆಸ್ಟ್ ಬೆಂಗಾಲ್ ಅವ್ರು ಏನ್ ಮಾಡಿದ್ರೆ ಸ್ಪೆಲ್ಲಿಂಗ್ಸ್ ಅಲ್ಲಿ ಏನಾದ್ರು ಅಂತರ ಇದ್ರೆ ನಿಮ್ಮನ್ನು ಡೌಟ್ ಅಂತ ಅವರು ಇಟ್ಕೊಂಡ್ಬಿಟ್ರು. ಆದ್ರೆ ಅದರಲ್ಲಿ ಎಲ್ಲರ ಮೇಲೆ ಡೌಟ್ ಬಂದಿಲ್ಲ. 97% ಬರೀ ಮುಸ್ಲಿಮ್ಸ್ ಮೇಲೆ ಅವ್ರಿಗೆ ಡೌಟ್ ಬಂತು. 30 ಲಕ್ಷಕ್ಕಿಂತ ಜಾಸ್ತಿ ಜನ ಈ ಕಾರಣದಿಂದ ಆ ಒಂದು ಚುನಾವಣೆಯಲ್ಲಿ ವೋಟ್ ಹಾಕಕ್ಕೆ ಬಿಟ್ಟಿಲ್ಲ ಈ ಸತಿ. ಡೆಫಿನೆಟ್ಲಿ ನಮ್ಮ ಕರ್ನಾಟಕದಲ್ಲಿ ಏನ್ SIR ನಡೆಯುತ್ತೆ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಚುನಾವಣಾ ಆಯೋಗ ನಮ್ಮನ್ನು ಎಷ್ಟು ಸತಾಯಿಸಬಹುದು ಅಷ್ಟು ಸತಾಯಿಸ್ತಾರೆ. ಎಷ್ಟು ಜನ ಆಚೆ ಹಾಕ್ಬೇಕು ಅದು ಟ್ರೈ ಮಾಡ್ತಾರೆ. ಇದ್ರಲ್ಲಿ 2 ಮಾತಿದೆ. ಇದೂ ಒಂದು ನಿಜಾಂಶ ನಮ್ಗೆ. SIR ಅಲ್ಲಿ ನಾವು ಎಲ್ಲರೂ ಸ್ವಲ್ಪ ಎದ್ದು ಬಿದ್ದಿದ್ರೆ ನಾವು ಒಂದಿಷ್ಟು ಜನನ ಕಾಪಾಡ್ಬೋದು ಅಂದ್ರೆ ಬಹುಶಃ ಕಾಪಾಡ್ಬೋದು. ಆದ್ರೆ ಎಷ್ಟು ಜನರನ್ನ ನಾವು ಕಾಪಾಡಕ್ಕಾಗುತ್ತಂತ ನಮಗೂ ಇವಾಗ ವೆಸ್ಟ್ ಬೆಂಗಾಲ್ ತಗೊಳ್ಳಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಚೀಫ್ ಮಿನಿಸ್ಟರ್ ಮಮತಾ ಬ್ಯಾನರ್ಜಿ ಅವರು ಪ್ರತಿ ಒಂದು ಬೂತಿಗೆ ನಾವು ಒಂದು ಕ್ಯಾಂಪ್ ಇಡ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು. ಸ್ವತಃ ಅವರು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ರು. ಹಂಗಿದ್ರು
60 ಲಕ್ಷಕ್ಕಿಂತ ಜಾಸ್ತಿ ಜನ ಅಲ್ಲಿ ಚುನಾವಣಾ ಪಟ್ಟಿಯಿಂದ ಆಚೆ ಹೋಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಸ್ವಲ್ಪ ಇನ್ನೂ ಒಂದು ಸವಾಲಿನ ಪರಿಸ್ಥಿತಿಯಲ್ಲಿ ಇದ್ದೀವಿ. SIR ಬಗ್ಗೆ ನಾವೆಲ್ಲರೂ ಹೋರಾಟಗಳು ಶುರು ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ, ಇದನ್ನು ನಾವು ರಾಜಕೀಯವಾಗಿ ನೋಡಬಾರ್ದು. ಅವ್ರು ಹೇಳಿದ್ರೆ ಸುಮಾರು ಜನ ಕಾಂಗ್ರೆಸ್ ಪರವಾಗಿಲ್ಲ, ಅದು ಸ್ವಲ್ಪ ನಾವು ಟೈಟ್ ಆಗಿ ಇಟ್ಕೊಂಡ್ರೆ ನಾವು ಇದನ್ನು ಹೆಂಗಾದ್ರೂ ನಿಭಾಯಿಸಬಹುದಂತ. ಆದ್ರೆ ಐ ಥಿಂಕ್ ನಿನ್ನೆ ಮೊನ್ನೆ ಏನ್ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಒಂದು ಮೀಟಿಂಗ್ ಆಗಿದೆ, ಅವ್ರು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನಾವು ವಿರೋಧ ಮಾಡ್ತೀವಿ, ಕೋರ್ಟ್ ಹೋಗ್ತೀವಿ, ಅದೆಲ್ಲ ಹೇಳ್ತಿದ್ದಾರೆ. ಆದ್ರೆ ಇನ್ನೊಂದ್ ಕಡೆಗೆ DK ಶಿವಕುಮಾರ್ ಅವ್ರು ಹೇಳ್ತಾ ಇರೋದು, ನಿಮ್ಮ ವೋಟ್ ಕಾಪಾಡೋದು ಯಾರ ಜವಾಬ್ದಾರಿ? ನಿಮ್ ಜವಾಬ್ದಾರಿ. ನಿಮ್ಗೆ ಏನಾದ್ರೂ ನಮ್ಮ ಶಕ್ತಿ ಇವೆಲ್ಲ ಬೇಕಂದ್ರೆ ನಿಮ್ ವೋಟ್ ನ ನೀವೇ ಕಾಪಾಡ್ಕೋಬೇಕಂತ ನಾವು ಹೇಳ್ತಾ ಇರೋದು. ಸೊ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರದ ಒಂದು ಗೊಂದಲದ ಒಂದು ಪರಿಸ್ಥಿತಿನೂ ನಮ್ಗೆ ಎದುರುಗಡೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಏನ್ ನಿಲುವು ತಗೋಬೇಕಂತ ಒಂದು ಚರ್ಚೆ ನಾವು ಮಾಡ್ಲೇಬೇಕಾಗುತ್ತೆ. ಹೌದು, ವಿರೋಧ ಮಾಡ್ತಾ ಇದೀವಿ, ಎಲ್ಲರೂ ವಿರೋಧ ಮಾಡ್ತಾ ಇದೀವಿ, ವಿರೋಧ ಮಾಡಿದ್ವಿ, ಏನು ಮಾಡಕ್ಕಾಗಲ್ಲ. ಆದ್ರೆ ವಿರೋಧ ಮಾಡಿ ನಾವ್ ಏನ್ ಮಾಡೋದು? ಜೂನ್ 29ನೇ ತಾರೀಕಿಂದ 30th ಒಂದು ತಿಂಗಳಿಗೆ SIR ಕರ್ನಾಟಕದಲ್ಲಿ ನಡೆಯುತ್ತದೆ. ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ? ಜನ ಹೊರಗಡೆ, ಅವರು ಸುಮಾರು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಹೊರಗಡೆ ಹಾಕಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ನಾವ್ ಏನ್ ಮಾಡೋದು? ವೆಸ್ಟ್ ಬೆಂಗಾಲ್ ಅಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ಹೊಸ, ಯಾರು ಕಿವಿಗೆ ಬಿದ್ದಿದ್ದಿಲ್ಲ ಕ್ರಿಯೇಷನ್, ಹೊಸ ಏನಂತಾರೆ ಅದಕ್ಕೆ, ಸೃಷ್ಟಿಗಳು ನಿಂತಿರೋ ಜಾಗದಲ್ಲಿ ಸೃಷ್ಟಿ ಮಾಡಿರೋ ಒಂದು ವಿಚಾರ. ಎಲ್ಲೂ ಬರ್ತಿಲ್ಲ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ನಾವು ಕಿವಿಗೆ ಬಿದ್ದಿಲ್ಲ. ಅದು ತಗೊಂಡು ಬಂದು ಇಷ್ಟು ಜನ, 37 ಲಕ್ಷ ಜನ ಆಚೆ ಆಗಿದ್ದಾರೆ. ಕರ್ನಾಟಕದಲ್ಲಿ ಏನ್ ಹೊಸ ಒಂದು ಸ್ವರೂಪ ಬರುತ್ತೆ, ಹೊಸ ಏನ್ ಸೃಷ್ಟಿ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಸೊ ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಮುಂದೆ ಒಂದು ಗೊಂದಲ ಇರೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಒಂದು ಪ್ರಪೋಸಲ್ ಮುಂದೆ ಇಡ್ತಾ ಇರೋದು. ಮೊದಲನೇದಾಗಿ SIR ನ ಸಂಪೂರ್ಣವಾಗಿ ವಿರೋಧ ಮಾಡೋದಂತೂ ನಮ್ಗೆಲ್ಲರೂ ನಿರ್ಣಯ ಇದೆ. ಆದ್ರೆ ನಿರ್ಣಯ ಅದನ್ನು ವಿರೋಧ ಮಾಡೋದಂದ್ರೆ ಏನು? ಸೊ ಇದರಲ್ಲಿ ಒಂದು ಪ್ರಪೋಸಲ್ ನಾವು ಹೇಳ್ತಾ ಇರೋದು ಏನಂದ್ರೆ, ಸದ್ಯಕ್ಕೆ ಸರ್ಕಾರ ಬಂದು ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯ ಸರ್ಕಾರ ಮೇಲೆ ನಾವು ಒತ್ತಡ ತಂದು SIR ಬಂದು ಕರ್ನಾಟಕದಲ್ಲಿ ನಡಿಬಾರದು. ಅದಕ್ಕೆ ಅಗತ್ಯವಾದ ಒಂದು ಕ್ರಮವನ್ನು ಅವರು ತಗೋಬೇಕು. ಕಾನೂನಾತ್ಮಕವಾಗಿ ತಗೊಳ್ಳಿ, ಯಾವುದೇ ರೀತಿಯಾಗಿ ತಗೊಳ್ಳಿ. ಈ ಒಂದು ವಿಚಾರವನ್ನು ಇಟ್ಕೊಂಡು ನಾವು ನಮ್ಮ ಹೋರಾಟಗಳನ್ನು ಸೃಷ್ಟಿ ಮಾಡಬೇಕು. ಎರಡನೇದು, ನಾವೇನ್ ಹೇಳ್ಬೇಕಾಗುತ್ತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ SIR ಬಗ್ಗೆ ಆಲ್ರೆಡಿ ಕೇಸ್ ನಡೀತಾ ಇದೆ, ಜಡ್ಜ್ಮೆಂಟ್ ಇವಾಗ ಬರಲಿದೆ. ಆ ಜಡ್ಜ್ಮೆಂಟ್ ಬರೋ ತನಕ ಕರ್ನಾಟಕದಲ್ಲಿ SIR ನಡೀಬಾರದು. ಈ ಒಂದು ಆರ್ಗ್ಯುಮೆಂಟ್ ನಾವು ಇಡಬೇಕು. ಇದನ್ನು ಸಾಧಿಸಕ್ಕೆ ನಾವು ರಾಜ್ಯ ವ್ಯಾಪ್ತಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳನ್ನು ನಾವು ಶುರು ಮಾಡಬೇಕು. ಯಾವುದೇ ಕಾರಣಕ್ಕೆ ನೀವು SIR ನಾವು ಶುರು ಮಾಡಕ್ಕೆ ಕರ್ನಾಟಕದಲ್ಲಿ ಬಿಡಲ್ಲ. SIR ಇದು ನಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ಗೋಲ್ವಾಲ್ಕರ್ ಪಂಚಾಬ್ ಕಾರ್ಡ್ಸ್ ಅಲ್ಲಿ ಏನ್ ಹೇಳಿದ್ದಾರೆ, ಅವ್ನು ಹೇಳಿರುವಂತದ್ದು ಈ ದೇಶ ಸದಾ ಅರಾಜಕತೆಯಲ್ಲಿ ಇರಬೇಕು. ಒಂದು ಆರ್ಥಿಕ ಸಂಪನ್ಮೂಲಗಳು ಕೆಲವೇ ಜನರ ಹತ್ರ ಅದು ಕ್ರೋಢೀಕರಣ ಆಗಬೇಕು, ಕ್ರೋನಿ ಕ್ಯಾಪಿಟಲ್. ಅದು ಎಲ್ಲರ ಹತ್ರನೂ ಹಣ ಹರಿದಾಡಬಾರದು. ಅವರು ಸದಾ ಬೇಡುವ ಕೈಗಳನ್ನ ಚಾಚ್ಕೊಂಡಿರ್ಬೇಕು. ಇದು ಗೋಲ್ವಾಲ್ಕರನ ಸಿದ್ಧಾಂತ. ಹಾಗಾಗಿ SC ST OBC ಮೈನಾರಿಟೀಸ್ ಏನಿದ್ದಾರೆ ಅವರಿಗೆ ಮತದಾನ ಕೊಡಲೇಬಾರದು ಅಂತ ಅವನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾನೆ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ನಿಧಾನವಾಗಿ ಅವರು ಚುನಾವಣಾ ಈ ECI ಮೂಲಕ ಅವರು ಒಂದೊಂದಾಗೆ ಮಾಡ್ತಾ ಇದ್ದಾರೆ. ಬಟ್ ಈ ಹಂತದಲ್ಲಿ ಈಗ ನಮ್ಮ ಇಂಟೆನ್ಸ್ ಅಲ್ಲಿ ಹೇಳಿದಾಗೆ ಒಂದು ಬಹಿಷ್ಕಾರ ಅನ್ನೋದಕ್ಕಿಂತ ಅದನ್ನ ರದ್ದು ಮಾಡಿ ಅನ್ನೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಅದು ಮುಂದಕ್ಕೆ ಯಾವ ತೀರ್ಪು ತಗೊಳ್ಳುತ್ತೋ ನೋಡೋಣ ನಾವು. ಯಾಕಂದ್ರೆ SIR ಅನ್ನೋದನ್ನೇ ಸಾಂವಿಧಾನಿಕ ಅದು ವಿರೋಧ, ಅದು ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಸೊ ಆಗಿರ್ಬೇಕಾದ್ರೆ SIR ನ ರದ್ದು ಮಾಡಿ ಅಂತ ಹೇಳ್ತಾನೆ ನಾವು ಅಲ್ಲಿ ನಮ್ಮ ಜನರಿಗೆ ಏನು ಅರಿವು ಮತ್ತು ತಿಳುವಳಿಕೆಯನ್ನ ಮೂಡಿಸಬೇಕೋ ಆ ಕೆಲಸಗಳನ್ನ ಮೂಡಿಸಬೇಕಾಗುತ್ತೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 6,500 ಗ್ರಾಮ ಪಂಚಾಯಿತಿಗಳಿದ್ದಾರೆ. ಈ 6,500 ಗ್ರಾಮ ಪಂಚಾಯಿತಿಗಳಲ್ಲಿ ಅದರ ಗ್ರಾಮ ಪಂಚಾಯತ್ RDPR ಮಿನಿಸ್ಟರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ. ಸ್ವಲ್ಪ ನಾವು ನೀವು ಎಲ್ಲ ಅವ್ರ ಜೊತೆ ಒಂದು ಡೈಲಾಗ್ ಮಾಡೋಣ, ಏನ್ ಮಾಡ್ಬೋದು ಇದ್ರ ಬಗ್ಗೆ. ಯಾಕಂದ್ರೆ ಅಂತಿಮವಾಗಿ ಪಂಚಾಯಿತಿಗಳ ಲೆವೆಲ್ಗಳಲ್ಲಿ ಇದು ತುಂಬಾ
ತೀವ್ರತರವಾದ ಪರಿಣಾಮಗಳನ್ನ ಉಂಟು ಮಾಡುತ್ತದೆ. ಈಗ ಎಷ್ಟು ಜನ ಪ್ರಿಯತಮಗಳಿಗೆ ಸಾಯ್ತಾರೋ ಗೊತ್ತಿಲ್ಲ, ಇನ್ನು ಈಗ ಶುರು ಆಗುತ್ತೆ. ಇದರ ಪರಿಣಾಮಗಳು ಮುಂದೆ ಯಾವ ತೀವ್ರ ಸ್ವರೂಪ ತಗೊಳ್ಳೋ ನೋಡಿದ್ರೆ ಗೊತ್ತಾಗೋದಿಲ್ಲ ನಮಗೆ. ಅದರಿಂದ ಒಂದು ಸರ್ಕಾರದ ಜೊತೆ ನಾವು ಕೈಗಾರಿಕೆ ಮಾಡಬೇಕು, RDPR ಮಿನಿಸ್ಟರ್ ಜೊತೆಗೂ. ಯಾಕಂದ್ರೆ ಅವ್ರು ಸ್ವಲ್ಪ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಬಟ್ ಅವರಿಗೆ ಇದರ ತೀವ್ರತರ, ಇದರ ಆಳವಾದ ಇದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಮುಂದೆ ಬರುವ ಚುನಾವಣೆ ಇದು ತುಂಬಾ, ಈಗಾಗಲೇ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ಬಿಟ್ಟವನ್ನೇ ನಮ್ಮ ಮುಂದಿನ ಗೆಲುವಿನ ರಾಜ್ಯ ಕರ್ನಾಟಕ ಅಂತ. ಸೊ ಅವಾಗ ಈಗಾಗಲೇ ಡಿಕ್ಲೇರ್ ಮಾಡಿದ್ರೆ ಬರ್ತಾ ಇದ್ದಾರೆ ಅವರು. ನಾವು ಈಗಾಗಲೇ ಬೆಂಗಾಲ್ ಗೆದ್ದಿದ್ದೀವಿ, ಬಿಹಾರ ಗೆದ್ದಿದ್ದೀವಿ, ಇನ್ನು ಕರ್ನಾಟಕವನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು ಅನ್ನೋ ಮಟ್ಟದಲ್ಲಿ ಈಗಾಗಲೇ ಅವರು ಶುರು ಮಾಡಿದ್ದಾರೆ. ಇವಾಗ ಇದನ್ನ ಕಾಂಗ್ರೆಸ್ ಸರ್ಕಾರವು ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಅವರನ್ನು ಕೂಡ ನಾವು ಸೆನ್ಸಿಟೈಸ್ ಮಾಡೋ, ಅಂದ್ರೆ ಅವರಿಗೆ ಆ ಸಂವೇದನೆ ಬರಬೇಕು. ಆ ಕೆಲಸವನ್ನು ಕೂಡ ನಾವು ಮಾಡಬೇಕು. ಮತ್ತೆ ವಿಶೇಷವಾಗಿ ನಾನು ಈಗಾಗಲೇ ನಮ್ಮ ಜೊತೆ ಅನೇಕ ಸ್ಲಮ್ ಜನಾಂದೋಳನಗಳನ್ನು ಕೆಲಸ ಮಾಡೋರಿದ್ದಾರೆ. ಒಂದು ಅಂದ್ರೆ ಒಂದು ಕಡೆ ಎಲ್ಲಾದ್ರೂ ಹೋಗಿ ಏನಾಗಿದೆ, ಯಾವ್ದಾದ್ರು 2-3 ಸ್ಲಮ್ಗಳನ್ನ ಆಯ್ಕೆ ಮಾಡಿಕೊಂಡು ಆ ಸ್ಲಮ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ ಅನ್ನೋದನ್ನ ಅಧ್ಯಯನ ಮಾಡ್ಕೊಳ್ತೇವೆ. ಒಂದಷ್ಟು ಅದನ್ನ ಎಕ್ಸ್ಪೆರಿಮೆಂಟಲ್ ಆಗಿ ನಾವು ತೆಗೆದುಕೊಂಡು ಒಂದಷ್ಟು ಹಳ್ಳಿಗಳು ಮತ್ತು ಒಂದಷ್ಟು ಸ್ಲಮ್ಸ್ಗಳು ಈ ತರದನ್ನ ತಗೊಂಡ್ರೆ ನಮ್ಗೆ ಅವು ನಾಳೆ ಸರ್ಕಾರದ ಜೊತೆ ಮತ್ತು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋದಕ್ಕೆ ನಮ್ಗೆ ಹೆಚ್ಚು ಬಲ ಕೊಡುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಿಮವಾಗಿ ಇದು ಲಾಜಿಕಲ್ ಏನಿರೋದೇ ಪೊಲಿಟಿಕಲ್ ಅಜೆಂಡಾ ಇದೆ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. RSS ಅದರ ಆಕ್ಟೋಪಸ್ ಏನಿದೆ ಅದನ್ನ ನಾವು ಕತ್ತರಿಸದಿರೋ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ. ಅವರು ಇನ್ನೂ 50 ವರ್ಷ ಹೇಳ್ತಾ ಇದ್ದಾರೆ, ಅವರು 50 ವರ್ಷ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ. ಹಾಗಾಗಿ ಈ ತರದ SIR ಮತ್ತೊಂದು ನಾಳೆ ಇನ್ನೊಂದೇ ಅಂತ ಗೊತ್ತಿಲ್ಲ. ಅವ್ರು ಹುಡುಕ್ತಾ ಇರ್ತಾರೆ ಅವರ ಅವರ R&D ಏನಂತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, R&D ಅದು ತುಂಬಾ ಚೆನ್ನಾಗಿ 24 ಗಂಟೆ ಕೆಲಸ ಮಾಡ್ತಾ ಇದೆ. ನಾವೀಗ SIR ಅಂದ ತಕ್ಷಣ ನಾವು ಹೇಳ್ಕೊಳ್ತೀವಿ, ಆದ್ರೆ ಅವರು SIR ಯಾವಾಗ ಯೋಚನೆ ಮಾಡಿರ್ತಾರೋ ಗೊತ್ತಿಲ್ಲ ಅಂತ. ಸೊ ಹೀಗಾಗಿ ಇದರ ಒಂದು ಏನು ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಣ, ಜನರಲ್ಲಿ ಆ ಒಂದು ವಿಚಾರವನ್ನ ಮುಗಿಸೋಣ ಮತ್ತು ಈ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಎಲ್ಲಿ ಜಿಲ್ಲಾ ಮಟ್ಟಗಳಲ್ಲಾದರೂ ಈ ರೀತಿಯ ಮಾಡೋದು ಒಳ್ಳೆಯದು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಎಲ್ಲ ಚಳವಳಿಗಳನ್ನ ಕೂಡಿಸಿ ಮಾಡಿದ್ರೆ ಇನ್ನೂ ಹೆಚ್ಚು ವಿಸ್ತಾರವಾಗಿ ಜನರ ಮಧ್ಯೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ರೈತ ಚಳವಳಿಗಳಿದ್ದಾರೆ, ರೈತ ಚಳವಳಿ ಮತ್ತು ಎಲ್ಲ ಜನ ಚಳವಳಿಗಳನ್ನು ಒಳಗೊಳ್ಳುವ ಹಾಗೆ ನಾವು ಮಾಡಿ ಇದನ್ನ ಇನ್ನಷ್ಟು ತೀವ್ರವಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೇನೆ. 2002ರಲ್ಲಿ ನಾನು ಗಡ್ಬಾಬುವಾಗಿ ಪ್ಯಾಂಟ್ ಶರ್ಟ್ ಅಲ್ಲಿ ಚೂಡಿದಾರಲ್ಲಿ ಜೀವನ ಮಾಡ್ತಾ ಇದ್ದೆ. ಆಗ ನನ್ನ ಹೆಸರು ಜಗದೀಶ್ ಅಂತ ಇತ್ತು. 2026ರಲ್ಲಿ ನಾನು ಮಹಿಳೆ ಅಂತ ಸಂಪೂರ್ಣವಾಗಿ ನನ್ನ ಅಕ್ಕೈ ಪದ್ಮಶಾಲಿ ಅಂತ ಗುರುತಿಸ್ಕೊಂಡಿರ್ತೀನಿ. ಇದು ಒಂದು ಕಲೋನಿಯಲಿಸಮ್ ಅನ್ನ ವಾಪಸ್ ತಗೊಂಡು ಬಂದ ಹಾಕಿರೋದನ್ನ ನಾವು ನೋಡ್ತೀವಿ. ಕಲೋನಿಯಲಿಸಮ್ ಅಂತ ಹೇಳಿದ್ರೆ ಒಂದು ವಸಾಹತುಶಾಹಿಯ ಒಂದು ದೃಷ್ಟಿಕೋನದಲ್ಲಿ ನಾವು ಇಡೀ ಸಮುದಾಯ ಕರ್ನಾಟಕದಲ್ಲಿ ನಾವು ಸುಮಾರು 5 ಲಕ್ಷ ಜನ ಸಮುದಾಯದಲ್ಲಿದ್ದೇವೆ. ಗಂಡ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿರೋರು, ಹೆಣ್ಣ ಹುಟ್ಟಿ ಗಂಡಸಾಗಿ ಪರಿವರ್ತನೆ ಆಗಿರುವವರು, ಜೋಗಪ್ಪ, ಮರಳಾಡಿ, ಶಿವಶಕ್ತಿ, ಜೋಗ, ನಿರ್ವಾಣ, ಸಾಂಡ, ಪಂದಿಸಾಂಡ ಒಂದೇ ಸಮುದಾಯ ಹಲವಾರು ವೈವಿಧ್ಯತೆಯನ್ನು ಇಟ್ಕೊಂಡು ಬಂದಿರುವಂತವರು. ಎರಡನೇದಾಗಿ ಸೆಕ್ಸ್ ವರ್ಕರ್ಸ್, ದೇಹವನ್ನು ಮಾಡಿಕೊಂಡು ಜೀವನ ಮಾಡುವ ಸಮುದಾಯದ ಲೈಂಗಿಕ ಕಾರ್ಯಕರ್ತೆಯರು, ಜೊತೆಗೆ ನಮ್ಮ ಮಕ್ಕಳು. ಬಿಕಾಸ್ ತುಂಬಾ ಜನ ಸೆಕ್ಸ್ ವರ್ಕರ್ ನಮಗೆ ಗ್ಯಾಲರಿ ನಾವು ಜೊತೆ ಇರೋದಿಲ್ಲ ಬಿಕಾಸ್ ಆಫ್ ನಮ್ಮ ಪ್ರೊಫೆಷನ್ ಆಗಿ. ಅಂತ ಸಮಯದಲ್ಲಿ ಆ ಮಗುವಿನ ಅಪ್ಪ ಯಾರು ಅಂತ ಒಂದು ಎಕ್ಸ್ಪರ್ಟ್ ಬರ್ತದೆ. ಮೂರನೇ ವಿಚಾರ ದೇವದಾಸಿಯರು ಮತ್ತು ಅವರ ಮಕ್ಕಳು. ಸೊ ಈಗಿರುವಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೇರವಾಗಿ ನಾವಿದಕ್ಕೆ ಕಂಪ್ಲೀಟ್ ಆಗಿ ತಾವೇ ಕಾಣ್ತಾ ಇದ್ದೀವಿ. ಸೊ ಇವರು ರಾಮರಾಜ್ಯ ಮತ್ತು ಭಗವದ್ಗೀತೆಯಿಂದ ಈ ದೇಶ ಸಂವಿಧಾನ ಮಾಡಬೇಕು ಅಂತ ಏನು ಹೊರಟಿದ್ದಾರೋ, ರಾಮಗೆ ಬರೀ ಶ್ರೀಮಂತರು, ವಿದ್ಯಾವಂತರು, ಬುದ್ಧಿವಂತರು ಮಾತ್ರ ಬೇಕಾದ್ರೆ ಸೊ ನಮ್ಮಂತರು ಎಲ್ಲಿ ಹೋಗ್ಬೇಕು ಅಂತ ದೊಡ್ಡ ಪ್ರಶ್ನೆ ಕಾಣಿಸ್ತೇವೆ. ಆದ್ರೆ ರಾಮದ್ದು ಮತ್ತು ಅಂಬೇಡ್ಕರ್ಗೆ ಏನ್ ವ್ಯತ್ಯಾಸ ಅಂತಂದ್ರೆ, ಅಂಬೇಡ್ಕರ್ ಸರ್ವೋಚ್ಚರು. ಸೊ ಆ ಸಂವಿಧಾನ ಇಡೀ ವಿಶ್ವಾದ್ಯಂತ ಬಸರಿಸಬೇಕಾದ್ರೆ ನಮಗೆ ರಕ್ಷಣೆ ಇರೋದೇ ಸಂವಿಧಾನದಲ್ಲಿ ಒಂದು ಪ್ರಶ್ನೆ ನಮಗೆ ತುಂಬಾ ಕಾಣಿಸ್ತಾ ಇರುವಂತದ್ದು. ಇಫ್ ಸಪೋಸ್ ಆರ್ ವಿ ಮೂವಿಂಗ್ ಟು ದ ಹೈಕೋರ್ಟ್ ಆಫ್ ಕರ್ನಾಟಕ, ಮೈ ಕನ್ಸರ್ನ್ ಅಬೌಟ್ ದ ಜಡ್ಜಸ್ ಗೊತ್ತಲ್ಲ. ಬಿಕಾಸ್ ವಿಶ್ವನಾಯಕ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಸವಣ್ಣನ ಮುಂದೆ ವಿಶ್ವನಾಯಕ ಖಂಡಿತ ಅಲ್ಲ, ಅಂಬೇಡ್ಕರ್ ಮುಂದೆ
ಖಂಡಿತ ಅಲ್ವೇ ಇಲ್ಲ. ಹಾಗಿದ್ದಾಗ ಜಡ್ಜಸ್ ನ ಸೆನ್ಸಿಟಿವಿಟಿ ಹೇಗಿದೆ ಅಂತ ಒಂದು ಪ್ರಶ್ನೆ ಬೇಕಾಗ್ತದೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ನಮ್ಮ ಸಮುದಾಯದ ಸೇರಿಸಿದಂಗೆ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಏನಾಗಿದೆ ಅದು ನಮ್ಮ ಸಮುದಾಯವನ್ನು ಆಚೆ ಇಟ್ಟಿದ್ದಾರೆ. ಇದು ತುರ್ತಾಗಿರುವಂಥದ್ದು. ಸೊ ಮೈ ಡೀಪ್ ಸಜೆಷನ್ ವುಡ್ ಬಿ ಇಂಥ ಕೇಸ್ಗಳನ್ನ ಒಂದು 10 ರಿಂದ 15 ಎಲ್ಲಾ ಸಮುದಾಯವನ್ನು ಇಟ್ಕೊಂಡು ನಾವು ಡೆಫಿನೆಟ್ಲಿ ಹೈಕೋರ್ಟ್ ಮುಂದೆ ನಾವು ಕೇಸ್ ಹಾಕಬೇಕು ಅಂತ ನಾನು ಅಭಿಪ್ರಾಯ ಮೊದಲೇ ಮಾಡ್ತೀನಿ. ಎರಡನೇ ನಾವು ನಮ್ಮ ರಚನೆ ಕಂಪ್ಲೀಟ್ ಆಗಿ ನಾನು ಎಂಡೋರ್ಸ್ ಮಾಡ್ತೀನಿ. ನಮ್ಮ ಮತ ಅವರ ಕಾಲಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಹಾಗಿದ್ದಾಗ ಈ ಸರ್ಕಾರಗಳು ಮತ್ತು ಇಂಥ ದೋಷಗಳ ವಿರುದ್ಧ ಬೃಹತ್ ಜನಜಾಗೃತಿ ಮತ್ತು ಪ್ರತಿಭಟನೆ ಮಾಡಲೇಬೇಕು. ಅದು ಅವ್ರ ಮಾತು ಕೇಳಿಲ್ಲ ಅಂದ್ರೆ ಖಂಡಿತ ನಾವು ಪ್ರತಿಭಟನೆ ಮಾಡಿ ನಮ್ಮ ಈ ಧ್ವನಿಯನ್ನು ಕೂಡಿಸ್ಕೊಂಡು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ಬಿಕಾಸ್ ಈ ಸಮುದಾಯ ನಾವು ನೋಡ್ತಿರ್ಬೇಕಾ ಸುಮಾರು 50 ಲಕ್ಷಕ್ಕೆ ಸಮುದಾಯದವರು ನಾವು ರಾಜ್ಯಾದ್ಯಂತ ವಾಸ ಆಗಿರ್ಬೇಕಾದ್ರೆ ನಮ್ಮನ್ನ ಬಿಟ್ಟು ನಾನು 2013ನ ಫಸ್ಟ್ ಚುನಾವಣೆ ವೋಟ್ ಹಾಕಿದ್ದು. ಆವಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆಕ್ಚುಲ್ ಆಗಿ. ಸೊ ಆಗಿದ್ದಾಗ ವೋಟ್ ಹಾಕಿ ಸರ್ಕಾರ ಬಂದಿದೆ. ಈಗ ಮತ್ತೆ ಆ ಸೆನ್ಸಿಟಿವಿಟಿ ಹೆಂಗೆ ತಗೊಂಡೋಗ್ಬೇಕು ಅಂತ ಪ್ರಶ್ನೆ ಕಾಣಿಸ್ತಾ ಇದೆ.